ಇನ್ನು ಸಿಎಂ ಸ್ಥಾನದ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಯತೀಂದ್ರ ಯಾವ ಹೇಳಿಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ, ನಾನು ಅವ್ರ ಬಳಿ ಮಾತಾಡ್ತೇನೆ, ನನ್ನ ಸಿಎಂ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಹೈಕಮಾಂಡ್ ಬರೋದಕ್ಕೆ ಹೇಳಿದ್ದನ್ನು ಬಹಿರಂಗ ಪಡಿಸಲ್ಲ ಅಂತ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ಯಾವ ವಿಚಾರವಾಗಿ ಹೇಳಿದರು, ಏನು ಎತ್ತ, ಇವೆಲ್ಲವನ್ನು ನಾನು ಮಾತಾಡ್ತೇನೆ, ವಿಚಾರಿಸ್ತೇನೆ, ಅವ್ರ ಜೊತೆ ನಾನು ಮಾತಾಡ್ತೀನಿ, ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ, ಯತೀಂದ್ರ ಯಾವ ಹೇಳಿಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಅವರನ್ನೇ ಕೇಳ್ತೀನಿ ನಾನು ಏನು ಮಾತಾಡಿದ್ದಾರೆ ಅಂತ, ಅವ್ರ ಬಳಿ ನಾನು ಮಾತಾಡ್ತೇನೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಮತ್ತು ಸಿಎಂ ನಮ್ಮಿಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ, ಹೈಕಮಾಂಡ್ ಬರೋದಕ್ಕೆ ಹೇಳಿದ್ದನ್ನು ನಾನು ಬಹಿರಂಗ ಪಡಿಸಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಯಾವಾಗಲೂ ನಮ್ದು ತಿಳಿದೆ, ನಾನು ಚೀಫ್ ಮಿನಿಸ್ಟರಲ್ಲಿ ಯಾವ ಥರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೆನೂ ಇಲ್ಲ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ, ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಅನ್ನೋದು ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಮಾತಾಡ್ತೀನಿ, ಖಂಡಿತ ಮಾತಾಡೋಣ. ಯಾವಾಗಲೂ ನಮ್ದು ತಿಳಿದೆ, ನಾನು ಚೀಫ್ ಮಿನಿಸ್ಟರಲ್ಲಿ ಯಾವ ಥರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೆನೂ ಇಲ್ಲ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ, ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಅನ್ನೋದು ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಮಾತಾಡ್ತೀನಿ, ಖಂಡಿತ ಮಾತಾಡೋಣ. ಯಾವಾಗಲೂ ನಮ್ದು ತಿಳಿದೆ, ನಾನು ಚೀಫ್ ಮಿನಿಸ್ಟರಲ್ಲಿ ಯಾವ ಥರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತೂ ಇಲ್ಲ, ಮುಂದೆನೂ ಇಲ್ಲ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ, ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಅನ್ನೋದು ನಾನು ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ. ಮಾತಾಡ್ತೀನಿ, ಖಂಡಿತ ಮಾತಾಡೋಣ. ಯಾವಾಗಲೂ ನಮ್ದು ತಿಳಿದೆ, ನಾನು ಚೀಫ್ ಮಿನಿಸ್ಟರಲ್ಲಿ ಯಾವ ಥರದ ಭಿನ್ನಾಭಿಪ್ರಾಯ ಹಿಂದೇನು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಬಸವರಾಜ್ ಈಗ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಹೊಸ ಸಂಘರ್ಷಕ್ಕೆ ನಾಂದಿ ಹಾಡುತ್ತಾ ಹೇಗೆ ಅಂತ? ಖಂಡಿತ ಶ್ರೀಪಾದ್, ಇಬ್ಬರ ಹೇಳಿಕೆಗಳು ಕೂಡ ಬಹಳ ಹೊಸ ಸಂಚಲನವನ್ನ ಮೂಡಿಸ್ತಾ ಇರ್ತಕ್ಕಂಥದ್ದು. ಒಂದು, ಯತೀಂದ್ರ ಅವರು ಕೊಟ್ಟಂತ ನಿನ್ನೆ ಹೇಳಿಕೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಂದು ದಿಕ್ಕನ್ನ ಬದಲಿಸಿರ್ತಕ್ಕಂಥದ್ದು. ಈಗಾಗಲೇ ವರಿಷ್ಠರು ಎಲ್ಲವನ್ನು ಕೂಡ ಸುಗಮ ಮಾಡಿ ಸಿಎಂ ಹಾಗೂ ಡಿಸಿಎಂ ನಡುವೆ ಒಂದಷ್ಟು ಸಮನ್ವಯ ಮೂಡಿಸಿರ್ತಕ್ಕಂಥದ್ದು. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಿದ್ದಾರೆ, ನಾವು ಹೇಳುವವರೆಗೂ ಕೂಡ ನೀವು ಶಾಂತವಾಗಿರಿ ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ರು. ಆದ್ರೆ ಸಿಎಂ ಪುತ್ರರಾಗಿರ್ತಕ್ಕಂಥ ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆ ಏನಿದೆ ಅದು ಸಾಕಷ್ಟು ಸಂಚಲನವನ್ನ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಣದ ಸದಸ್ಯರನ್ನ ಕೆರಳಿಸುವಂತೆ ಮಾಡಿರ್ತಕ್ಕಂಥದ್ದು. ಸಾಕಷ್ಟು ಶಾಸಕರಿಗೆ ಡಿ ಕೆ ಶಿವಕುಮಾರ್ ಬಣದ ಶಾಸಕರಿಗೆ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ನೋಟಿಸ್ ಅನ್ನು ಕೊಡಲಾಗಿದೆ. ಆದ್ರೆ ಯತೀಂದ್ರ ಅವರಿಗೆ ಯಾಕೆ ಕೊಡ್ತಿಲ್ಲ ಅನ್ನುವಂಥದ್ದು ಮತ್ತು ಯತೀಂದ್ರ ಅವರೇ ಹೈಕಮಾಂಡ್ ಹಾಕಿದಂತ ನಿಯಮವನ್ನ ಮುರಿತಾ ಇದ್ದಾರೆ, ಹೈಕಮಾಂಡ್ ಇವರ ಬಗ್ಗೆ ಒಂದು ನಿರ್ಧಾರ ಮಾಡಬೇಕು, ಶಿಸ್ತುಕ್ರಮ ಮಾಡಬೇಕು ಅನ್ನುವಂತ ಒಂದು ಒತ್ತಾಯಗಳು ಕೇಳಿ ಬರ್ತಾ ಇದ್ದಾವೆ. ಇದರ ನಡುವೆ ಇವತ್ತು ಸಿಎಲ್ಪಿ ಸಭೆ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಬಣದ ಸದಸ್ಯರು ಕೂಡ ಈ ವಿಚಾರವನ್ನ ರೈಸ್ ಮಾಡೋಕೆ ಮುಂದಾಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಮತ್ತೆ ಈ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆ ಆಗ್ಬಹುದು ಮತ್ತು ಎರಡು ಬಣಗಳ ನಡುವೆ ಒಂದಷ್ಟು ವಾಗ್ವಾದ ಕೂಡ ಆಗುವಂತ ಸಾಧ್ಯತೆಗಳಿದ್ದಾವೆ. ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇದನ್ನ ಅಲ್ಲಿಯೇ ಕೂಡ ಅದನ್ನ ಸಿಎಂ ಹಾಗೂ ಡಿಸಿಎಂ ನಡುವೆ ಎಲ್ಲ ಸಮನ್ವಯ ಇದೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮತ್ತು ಇಬ್ಬರು ಕೂಡ ನಮ್ಮ ತಿಳಿಯಾದಂತ ವಾತಾವರಣ ಇದೆ, ಯಾವುದೇ ಗೊಂದಲದ ವಾತಾವರಣ ಇದೆ ಇಲ್ಲ ಅನ್ನುವಂತ ಮಾತುಗಳನ್ನು ಹೇಳಿ ಸದ್ಯಕ್ಕೆ ಈ ಒಂದು ಹೇಳಿಕೆಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಬಣದ ಸದಸ್ಯರು ಈ ಯತೀಂದ್ರ ಅವರ ಹೇಳಿಕೆಗೆ ಕೆರಳ್ತಾ ಇದ್ದಾರೆ ಮತ್ತು ಇವತ್ತು ರೈಸ್ ಮಾಡೋಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇನ್ನು ಹೈಕಮಾಂಡ್ ನಾಯಕರು ಗಮನಿಸಬೇಕು ಅನ್ನೋದಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಮತ್ತು ಇದ್ರ ಜೊತೆಗೆ ಈ ತರದ ಗೊಂದಲದ ಹೇಳಿಕೆಗಳು ಕೊಟ್ಟಾಗ ಹೈಕಮಾಂಡ್ ಆಗೋ ರೀತಿಯಲ್ಲಿ ಯತೀಂದ್ರ ಅವರು ವರ್ತಿಸುವುದು ಬೇಡ ಅನ್ನುವಂತ ರೀತಿಯಲ್ಲಿ ಒಂದಷ್ಟು ವಾಗ್ದಾಳಿಯನ್ನ ಯತೀಂದ್ರ ಅವರ ವಿರುದ್ಧ ಮಾಡ್ತಾ ಇರ್ತಕ್ಕಂಥದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಯಾಗಿ. ಇನ್ನು ಸಿಎಂ ಸ್ಥಾನದ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ಯತೀಂದ್ರ ಯಾವ ಹೇಳಿಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ, ನಾನು ಅವ್ರ ಬಳಿ ಮಾತಾಡ್ತೇನೆ, ನನ್ನ ಸಿಎಂ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ, ಹೈಕಮಾಂಡ್ ಬರೋದಕ್ಕೆ ಹೇಳಿದ್ದನ್ನು ಬಹಿರಂಗ ಪಡಿಸಲ್ಲ ಅಂತ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ.
ಅವ್ರು ಯಾವ ವಿಚಾರವಾಗಿ ಹೇಳಿದರು, ಏನು ಎತ್ತ, ಇವೆಲ್ಲವನ್ನು ನಾನು ಮಾತಾಡ್ತೇನೆ, ವಿಚಾರಿಸ್ತೇನೆ, ಅವ್ರ ಜೊತೆ ನಾನು ಮಾತಾಡ್ತೀನಿ. ನನಗೆ ಈ ಬಗ್ಗೆ ಮಾಹಿತಿ ಇಲ್ಲ. ಯತೀಂದ್ರ ಯಾವ ಹೇಳಿಕೆ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಅವರನ್ನೇ ಕೇಳ್ತೀನಿ ನಾನು ಏನು ಮಾತಾಡಿದ್ದಾರೆ ಅಂತ. ಅವ್ರ ಬಳಿ ನಾನು ಮಾತಾಡ್ತೇನೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ನಾನು ಮತ್ತು CM ನಮ್ಮಿಬ್ಬರ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯಗಳು ಇಲ್ಲ. ಹೈಕಮಾಂಡ್ ಬರೋದಕ್ಕೆ ಹೇಳಿದ್ದನ್ನು ನಾನು ಬಹಿರಂಗ ಪಡಿಸಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಯಾವಾಗಲೂ ನಮ್ದು ತಿಳಿಇದೆ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತು ಇಲ್ಲ, ಮುಂದೆನೂ ಇಲ್ಲ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಅನ್ನೋದು ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಮಾತಾಡ್ತೀನಿ, ಖಂಡಿತ ಮಾತಾಡೋಣ. ಯಾವಾಗಲೂ ನಮ್ದು ತಿಳಿದೆ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತು ಇಲ್ಲ, ಮುಂದೆನೂ ಇಲ್ಲ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಅನ್ನೋದು ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಮಾತಾಡ್ತೀನಿ, ಖಂಡಿತ ಮಾತಾಡೋಣ. ಯಾವಾಗಲೂ ನಮ್ದು ತಿಳಿದೆ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನೂ ಇಲ್ಲ, ಇವತ್ತು ಇಲ್ಲ, ಮುಂದೆನೂ ಇಲ್ಲ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ನನಗಿನ್ನ ಅರ್ಥ ಇಲ್ಲ. ಅರ್ಥ ಆಯ್ತಾ? ನಾನು ಅವ್ರ ಹತ್ರ ಮಾತಾಡ್ತೀನಿ. ನನಗೆ ಗೊತ್ತಿಲ್ಲ. ನಾನು ಅದೆಲ್ಲ ಹೈಕಮಾಂಡ್ ನನ್ನ ಹತ್ರ ಮಾತಾಡೋದು ಯಾವ ಕರೀತಾರೆ ಅನ್ನೋದು ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ. ಮಾತಾಡ್ತೀನಿ, ಖಂಡಿತ ಮಾತಾಡೋಣ. ಯಾವಾಗಲೂ ನಮ್ದು ತಿಳಿದೆ. ನಾನು ಚೀಫ್ ಮಿನಿಸ್ಟರ್ ಅಲ್ಲಿ ಯಾವ ತರದ ಭಿನ್ನಾಭಿಪ್ರಾಯ ಹಿಂದೇನು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ಫೋನ್ ಸಂಪರ್ಕದಲ್ಲಿ ಬಸವರಾಜ್, ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಅವರ ಹೇಳಿಕೆ ಹೊಸ ಸಂಘರ್ಷಕ್ಕೆ ನಾಂದಿ ಹಾಡುತ್ತಾ ಹೇಗೆ ಅಂತ? ಖಂಡಿತ ಶ್ರೀಪಾದ್, ಇಬ್ಬರ ಹೇಳಿಕೆಗಳು ಕೂಡ ಬಹಳ ಹೊಸ ಸಂಚಲನವನ್ನ ಮೂಡಿಸ್ತಾ ಇರ್ತಕ್ಕಂಥದ್ದು. ಒಂದು, ಯತೀಂದ್ರ ಅವರು ಕೊಟ್ಟಂತ ನಿನ್ನೆ ಹೇಳಿಕೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಒಂದು ದಿಕ್ಕನ್ನ ಬದಲಿಸಿರ್ತಕ್ಕಂಥದ್ದು. ಈಗಾಗಲೇ ವರಿಷ್ಠರು ಎಲ್ಲವನ್ನು ಕೂಡ ಸುಗಮ ಮಾಡಿ CM ಹಾಗೂ DCM ನಡುವೆ ಒಂದಷ್ಟು ಸಮನ್ವಯ ಮೂಡಿಸಿರ್ತಕ್ಕಂಥದ್ದು. ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಿದ್ದಾರೆ. ನಾವು ಹೇಳುವವರೆಗೂ ಕೂಡ ನೀವು ಶಾಂತವಾಗಿರಿ ಅನ್ನುವಂತ ಸೂಚನೆಯನ್ನು ಕೊಟ್ಟಿದ್ರು. ಆದ್ರೆ CM ಪುತ್ರರಾಗಿರ್ತಕ್ಕಂಥ ಯತೀಂದ್ರ ಅವರು ಕೊಟ್ಟಂತ ಹೇಳಿಕೆ ಏನಿದೆ ಅದು ಸಾಕಷ್ಟು ಸಂಚಲನವನ್ನ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಣದ ಸದಸ್ಯರನ್ನ ಕೆರಳಿಸುವಂತೆ ಮಾಡಿರ್ತಕ್ಕಂಥದ್ದು. ಸಾಕಷ್ಟು ಶಾಸಕರಿಗೆ DK ಶಿವಕುಮಾರ್ ಬಣದ ಶಾಸಕರಿಗೆ ಹೇಳಿಕೆ ಕೊಟ್ಟಂತ ಸಂದರ್ಭದಲ್ಲಿ ನೋಟಿಸ್ ಅನ್ನು ಕೊಡಲಾಗಿದೆ. ಆದ್ರೆ ಯತೀಂದ್ರ ಅವರಿಗೆ ಯಾಕೆ ಕೊಡ್ತಿಲ್ಲ ಅನ್ನುವಂಥದ್ದು ಮತ್ತು ಯತೀಂದ್ರ ಅವರೇ ಹೈಕಮಾಂಡ್ ಹಾಕಿದಂತ ನಿಯಮವನ್ನ ಮುರಿತಾ ಇದ್ದಾರೆ. ಹೈಕಮಾಂಡ್ ಇವರ ಬಗ್ಗೆ ಒಂದು ನಿರ್ಧಾರ ಮಾಡಬೇಕು, ಶಿಸ್ತನ್ನು ಮಾಡಬೇಕು ಅನ್ನುವಂತ ಒಂದು ಒತ್ತಾಯಗಳು ಕೇಳಿ ಬರ್ತಾ ಇದ್ದಾವೆ. ಇದರ ನಡುವೆ ಇವತ್ತು CLP ಸಭೆ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ DK ಶಿವಕುಮಾರ್ ಬಣದ ಸದಸ್ಯರು ಕೂಡ ಈ ವಿಚಾರವನ್ನ ರೈಸ್ ಮಾಡೋಕೆ ಮುಂದಾಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಮತ್ತೆ ಈ ಸಂದರ್ಭದಲ್ಲಿ ಒಂದಷ್ಟು ಚರ್ಚೆ ಆಗ್ಬಹುದು ಮತ್ತು ಎರಡು ಬಣಗಳ ನಡುವೆ ಒಂದಷ್ಟು ವಾಗ್ವಾದ ಕೂಡ ಆಗುವಂತ ಸಾಧ್ಯತೆಗಳಿದ್ದಾವೆ. ಇದ್ರ ಜೊತೆಗೆ DK ಶಿವಕುಮಾರ್ ಅವರು ಕೂಡ ಇದನ್ನ ಅಲ್ಲಿಯೇ ಕೂಡ ಅದನ್ನ CM ಹಾಗೂ DCM ನಡುವೆ ಎಲ್ಲ ಸಮನ್ವಯ ಇದೆ ಅನ್ನುವಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮತ್ತು ಇಬ್ಬರು ಕೂಡ ನಮ್ಮ ತಿಳಿಯಾದಂತ ವಾತಾವರಣ ಇದೆ, ಯಾವುದೇ ಗೊಂದಲದ ವಾತಾವರಣ ಇದೆ ಇಲ್ಲ ಅನ್ನುವಂತ ಮಾತುಗಳನ್ನು ಹೇಳಿ ಸದ್ಯಕ್ಕೆ ಈ ಒಂದು ಹೇಳಿಕೆಗೆ ಬ್ರೇಕ್ ಹಾಕುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ DK ಶಿವಕುಮಾರ್ ಬಣದ ಸದಸ್ಯರು ಈ ಯತೀಂದ್ರ ಅವರ ಹೇಳಿಕೆಗೆ ಕೆರಳ್ತಾ ಇದ್ದಾರೆ ಮತ್ತು ಇವತ್ತು ರೈಸ್ ಮಾಡೋಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಇನ್ನು ಹೈಕಮಾಂಡ್ ನಾಯಕರು ಗಮನಿಸಬೇಕು ಅನ್ನೋದಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಮತ್ತು ಇದ್ರ ಜೊತೆಗೆ ಈ ತರದ ಗೊಂದಲದ ಹೇಳಿಕೆಗಳು ಕೊಟ್ಟಾಗ ಹೈಕಮಾಂಡ್ ಆಗೋ ರೀತಿಯಲ್ಲಿ ಯತೀಂದ್ರ ಅವರು ವರ್ತಿಸುವುದು ಬೇಡ ಅನ್ನುವಂತ ರೀತಿಯಲ್ಲಿ ಒಂದಷ್ಟು ವಾಗ್ದಾಳಿಯನ್ನ ಯತೀಂದ್ರ ಅವರ ವಿರುದ್ಧ ಮಾಡ್ತಾ ಇರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಯಾಗಿ.